ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಶಿಥಿಲಾವಸ್ಥೆ ತಲುಪಿದಂತಹ ನಗರಸಭೆಯ ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಮುಂದಾದ ಅಧಿಕಾರಿಗಳಿಗೆ ವರ್ತಕರು ಹಾಗೂ ಬಿಜೆಪಿ ಮುಖಂಡರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಗರದಲ್ಲಿ ನಡೆದಿದೆ. ಬೆಂಗಳೂರು ರಸ್ತೆ ಮಾರ್ಗದಲ್ಲಿರುವಂತಹ ನಗರಸಭೆ ವಾಣಿಜ್ಯ ಮಂಡಳಿಯನ್ನ ತೆರವುಗೊಳಿಸುವ ನಿಗದಿಯಂತೆ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ಆರಂಭಿಸುವುದಕ್ಕೆ ಮುಂದಾದರು. ಈ ವೇಳೆ ವರ್ತಕರು ಮತ್ತು ಬಿಜೆಪಿ ಮುಖಂಡರು ಅಧಿಕಾರಿಗಳಿಗೆ ಘೇರಾವ್ ಹಾಕಿ ಮಳಿಗೆ ತೆರವಿಗೆ ಇನ್ನಷ್ಟು ಸಮಯಾವಕಾಶ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಸ್ಥಳದಲ್ಲಿ ಮೊಕಾಂ ಹೂಡಿದಂತಹ ವರ್ತಕರು ಹಾಗೂ ಬಿಜೆಪಿ ಪದಾಧಿಕಾರಿಗಳು ಪೊಲೀಸ್ ಹಾಗೂ ಅಧಿಕಾರಿಗಳನ್ನ ಹಿಂತಿರುಗುವಂತೆ ಒತ್ತಾಯಿಸಿ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ತಡೆದರು. ಘಟನಾ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದ್ದು, ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದಯಮಾಡಿ ಆ ಸಮಯಾವಕಾಶ ಕೊಡದೆ ನಾವು ಏನು ನೋಟಿಸ್ ಕೊಟ್ಟಿದ್ದೀರಾ 94 ಅಂಗಡಿಗಳು ಇರ್ತಕ್ಕಂಥದ್ದು, ನಾವು ಕೊಟ್ಟಿದ್ದ 36 ಅಂಗಡಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದೀರಾ. ಅದು ಕೊಟ್ಟಿರ್ತಕ್ಕಂಥದ್ದು 29ಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದೀರಾ. ಆಮೇಲೆ ಕೆಲವು ಅಂಗಡಿಗಳಿಗೆ 11ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ನಾವು ಏನು ಕೊಟ್ಟಿರ್ತೀರ ನೋಟಿಸ್ ಆಗಿ 30 ದಿನಗಳ ಕಾಲ ಅವ್ರಿಗೆ ಅವಕಾಶ ಆಗುತ್ತೆ ಖಾಲಿ ಮಾಡಲಿಕ್ಕೆ. ಆದರೆ ನಾವು ಏಕಾಏಕಿ ಬಂದು ಇವತ್ತು ಮುಂಜಾನೆ ಬಂದು ಇವತ್ತು ವರ್ತಕರನ್ನ ಇನ್ನೂ ಅವರು ಅಂಗಡಿಗಳಲ್ಲಿ ಸಾಮಾನುಗಳು ಹಂಗೆ ಇಲ್ಲ, ಇನ್ನೂ ಅವ್ರಿಗೆ ಯಾವ ವ್ಯವಸ್ಥೆ ಇಲ್ಲ. ಇವತ್ತು ನಮ್ಮ ಶಾಸಕರು ಇವತ್ತೇನು ಶಾಂತಿಯನ್ನು ಕಾಪಾಡಿಸಿ ನಗರದಲ್ಲಿ ಅಂತೇಳಿ ನಗರದ ವರ್ತಕರನ್ನ ದೊಂಬಿ ಎತ್ತಿರ್ತಕ್ಕಂಥ ಕೆಲಸ ವ್ಯಾಪಾರಿಗಳು ಇವತ್ತು ಚಳ್ಳಕೆರೆ ವ್ಯಾಪಾರಿಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಚಳ್ಳಕೆರೆ ಸಂಪೂರ್ಣ ಶಾಸಕರ ನಡೆ ಇವತ್ತು. ನಾವು ಏಕಾಏಕಿ ಒಂದು ಹಿಟ್ಲರ್ ಆಡಳಿತವನ್ನು ನಾವು ಕೇಳಿದ್ವಿ, ತುಘಲಕ್ ಆಡಳಿತವನ್ನು ಕೇಳಿದ್ವಿ. ಆದರೆ ಇವತ್ತು ಶಾಸಕ ರಘುಮೂರ್ತಿ ಆ ಆಡಳಿತವನ್ನು ನಾವು ಕಣ್ಣಾರೆ ತೋರಿಸ್ತಕ್ಕಂಥದ್ದು. ಇವತ್ತು ಮಾನವತೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ. ಇವತ್ತು ನೀವು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಹೆಸರು ಬರಬೇಕಂತೇಳಿ ಏಕಾಏಕಿ ವ್ಯಾಪಾರಿಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಶಾಸಕರು ಮಾಡಬಾರ್ದು, ಅವ್ರಿಗೆ ಸ್ಪಂದಿಸಬೇಕು. ಇವತ್ತು ವರ್ತಕರನ್ನ ಈ ಸೌಜನ್ಯ ಕರೆಸಿ ಕೂಡಿಸಿ ಅವ್ರ ಹತ್ರ ಮಾತಾಡ್ತಕ್ಕಂಥ ಸೌಜನ್ಯತೆ ಈ ಶಾಸಕರಿಗಿಲ್ಲ. ಇವತ್ತು ಅವರು ಏನು ತಮ್ಮ ಸಮಸ್ಯೆನ ಇಟ್ಕೊಂಡು ಅವ್ರ ಹತ್ರ ಹೋದಾಗ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸನೂ ಸಹ ಈ ಶಾಸಕ ಮಾಡಿಲ್ಲ ಅಂದರೆ ಎಷ್ಟು ಅಧೋಗತಿಗೆ ಇವತ್ತು ಈ ಶಾಸಕ ಇಲ್ಲಿ ನಡ್ಕೊತಾ ಇದ್ದಾನೆ ಅನ್ನೋದು ಇದೊಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತು ಏನು ನಮಗೆ ಕಾಲಾವಧಿ ಕೊಟ್ಟಿದ್ದಾರೆ, ಆ ಕಾಲಾವಧಿ ಮೀರತಕ್ಕ ಏನು ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇಲ್ಲಿ ಟೋಟಲ್ ಚಳ್ಳಕೆರೆ ನಗರದಲ್ಲಿ ಇವತ್ತು ಯಾವುದೇ ಕಾನೂನು ಸುವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಕಾನೂನಿನ ಪರಿಪಾಲನೆ ಆಗ್ತಾನೇ ಇಲ್ಲ. ಇವತ್ತು ಯಾವುದೇ ಒಂದು ಕಾನೂನು ಕ್ರಮವಾಗಿ ಬಂದು ನಮ್ಮ ವರ್ತಕರಿಗೆ ನೋಟಿಸ್ಗಳು ಕೊಟ್ಟಿಲ್ಲ, ಯಾವುದೇ ಕಾನೂನನ್ನು ಸಹ ಇಲ್ಲಿ ಪಾಲನೆ ಆಗ್ತಿಲ್ಲ. ಚಳ್ಳಕೆರೆ ಡೆಮಾಲಿಷನ್ ಇವತ್ತು ಒಂದು ಅಂಗಡಿಯನ್ನು ಹೊಡಿಬೇಕಂದ್ರೆ ಡೆಮಾಲಿಷನ್ ಆರ್ಡರ್ ಬೇಕು. ಆ ಆರ್ಡ್ರುಗಳನ್ನ ನಮ್ಮ ವರ್ತಕರು ನೋಡ್ರಿ, ಒಂದು ಪುಷ್ಪ ಬೇಕ್ರಿ ಏನಿದೆ ಇವತ್ತಿಗೆ ಅದಕ್ಕೆ ಡೆಮಾಲಿಷನ್ ಆರ್ಡ್ರೇ ಇಲ್ಲ, ಇವತ್ತು ಹೊಡೆದಿದ್ದಾರೆ. ಅವ್ರಿಗೆ ಯಾರು ಕೇಳಬೇಕು? ಕಾನೂನು ವ್ಯವಸ್ಥೆ ಯಾರು ಕೇಳಬೇಕು? ನೋಟಿಸ್ ಕೊಟ್ಟಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.